ವಿದೇಶಾಂಗ ಇಲಾಖೆಯು ಕೂಡ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿತ್ತು. 10 ದಿನದಲ್ಲಿ ನೀವು ಉತ್ತರ ಕೊಡಿ ಅಂತ ಹೇಳಿ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಈಗ ಅದಕ್ಕೆ ಉತ್ತರ ಕೊಟ್ಟಿದ್ದಾರಂತೆ. ಇಮೇಲ್ ಮೂಲಕವಾಗಿ ಮಾಹಿತಿಗಳು ಸಿಗ್ತಾ ಇದೆ. ಸೊ ವಿದೇಶಾಂಗ ಇಲಾಖೆ ಶೋಕಾಸ್ ನೋಟಿಸ್ಗೆ ಈಗ ಪ್ರಜ್ವಲ್ ಉತ್ತರ ಕೊಟ್ಟಿದ್ದಾರೆ. ಮೇ 30ರಂದೇ ಭಾರತಕ್ಕೆ ನಾನು ಹಿಂತಿರುಗ್ತಾ ಇದ್ದೀನಿ ಅಂತ ಇಮೇಲ್ ಮುಖಾಂತರ ಮಾಹಿತಿಯನ್ನ ಪ್ರಜ್ವಲ್ ರವಾನಿಸಿದ್ದಾರೆ ಅನ್ನೋದು ಈಗ ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಸೊ ವಿದೇಶಾಂಗ ಇಲಾಖೆಯ ಶೋಕಾಸ್ ನೋಟಿಸ್ಗೆ 10 ದಿನದಲ್ಲಿ ವಾಪಸ್ ಬರಬೇಕು, ಇಲ್ಲದೆ ಇದ್ರೆ ನಾವು ನಿಮಗೆ ಪಾಸ್ಪೋರ್ಟನ್ನು ರದ್ದು ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಈಗ ಅವರು ಅದೇ ಭಯಕ್ಕೋಸ್ಕರ ಬರ್ತಾ ಇದ್ದಾರಾ ಅಥವಾ ಅವರ ಪಾಸ್ಪೋರ್ಟ್ ಕೂಡ ಮುಗಿದು ಹೋಗುತ್ತೆ. ಇವಾಗ 5 ವರ್ಷಕ್ಕೋಸ್ಕರ ಕೊಟ್ಟಿರ್ತಾರೆ ಒಬ್ಬ ಸಂಸದರಿಗೆ. ಅವರ ಅವಧಿ ಮುಗಿದ ನಂತರ ಮತ್ತೊಮ್ಮೆ ಅದನ್ನು ನೀವಲ್ಲಿ ಮಾಡಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈಗ ಅದು ಮುಗಿತಾ ಇರೋದ್ರಿಂದ ವಾಪಸ್ ಬರ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು, ಅದಕ್ಕೆ ಉತ್ತರವನ್ನ ಅವ್ರು ಕೊಟ್ಟಿದ್ದಾರಂತೆ ಇಮೇಲ್ ಮೂಲಕವಾಗಿ. ಸದ್ಯ ಪ್ರಜ್ವಲ್ ಬರುವಿಕೆಗಾಗಿ SIT ಟೀಮ್ ಕಾದು ಕುಳಿತಿದೆ. ಅವರನ್ನ ಬರ್ತದ ಹಾಗೆ ಬಂಧನಕ್ಕೆ ಕೂಡ ಒಳಪಡಿಸ್ತಾರೆ. ಬಂಧನಕ್ಕೆ ಒಳಪಡಿಸಿದ ನಂತರದಲ್ಲಿ ಮೊದಲು ಮಾಡುವಂಥದ್ದು ಅವರ ಬಳಿ ಇರತಕ್ಕಂತಹ ಮೊಬೈಲ್ನನ್ನ ಸೀಸ್ ಮಾಡೋದು. ಮೊಬೈಲ್ನ ವಶಕ್ಕೆ ಪಡೆದ ನಂತರ ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಬಗ್ಗೆ ತನಿಖೆಯನ್ನ ನಡೆಸೋದು. ಬಳಿಕ ಮದರ್ ಡಿವೈಸ್ ಯಾರ ಬಳಿ ಇದೆ ಅನ್ನೋದರ ಬಗ್ಗೆ ತನಿಖೆ ನಡೆಸೋದು. ಮದರ್ ಡಿವೈಸ್ ಸಿಗದಿದ್ದಂತಹ ಪಕ್ಷದಲ್ಲಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹಿಸಿ ಅದನ್ನ FSLಗೆ ರವಾನಿಸಿ ಆ ವಿಡಿಯೋಲಿರುವಂತಹ ವಾಯ್ಸ್ಗೂ ಇವರ ವಾಯ್ಸ್ಗೂ ಮ್ಯಾಚ್ ಆಗ್ತಾ ಇದೆಯಾ ಇದನ್ನ ಚೆಕ್ ಮಾಡೋದು. ಈ ತನಿಖಾ ಹಂತದಲ್ಲಿ ಈ ರೀತಿಯ ಬಹಳಷ್ಟು ಟೆಕ್ನಿಕಲಿ ಪ್ರೂವ್ ಮಾಡುವಂತಹ ಅಂಶಗಳು ಬರುತ್ತೆ. ಆ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದು ಹೌದಾ, ಅದೇ ಮೊಬೈಲಾ ಅಥವಾ ಮೂಲ ಮೊಬೈಲ್ ಎಲ್ಲಿದೆ, ಯಾರ ಬಳಿ ಇದೆ, ಅದು ಯಾರ ಕೈಗೆ ಹೋಯ್ತು, ಎಲ್ಲಿಂದ ಅದು ಲೀಕ್ ಆಯಿತು, ಮತ್ತು ಅದರಲ್ಲಿರುವಂತಹ ವಾಯ್ಸ್ ಇವರದ್ದೇನಾ, ಅದರಲ್ಲಿರುವಂತಹ ವಿಡಿಯೋ ಇವರದ್ದೇನಾ, ಅಸಲ ನಕಲ ಇತ್ಯಾದಿ ಬಹಳಷ್ಟು ತನಿಖೆಗಳು ನಡೆಯುತ್ತೆ. ಸೊ ಹಾಗಿದ್ದಾಗ 1 ತಿಂಗಳು ಎಲ್ಲಿ ಹೋಗಿದ್ರು, ಏನಾಯಿತು, ಈಗ ಯಾಕೆ ವಾಪಸ್ ಬರ್ತಾ ಇದ್ದಾರೆ, ಬರೋದಕ್ಕೆ ಕಾರಣ ಏನು, ಹೀಗೆ ಹಲವು ಪ್ರಶ್ನೆಗಳು ಕೂಡ ತುಂಬಾ ಇದೆ. ಭಯಕ್ಕ ಅಥವಾ ಅವರ ತಾತ ಹೇಳಿದ್ರು ಅಂತಾನ, ತಾತ ಹೇಳಿ 4 ದಿನ ಬೇಕಾಯ್ತಾ ನಿರ್ಧಾರ ತಗೊಳ್ಳೋಕೆ ಅನ್ನುವಂಥ ಪ್ರಶ್ನೆ. ಇನ್ನೊಂದು ಕಡೆಗೆ ಪಾಸ್ಪೋರ್ಟ್ ರದ್ದು ಮಾಡ್ತೀವಿ ಅನ್ನೋದಕ್ಕೋಸ್ಕರ ಭಯಕ್ಕೆ ಬಿದ್ದು ಬರ್ತಾ ಇದ್ದಾರೆ, ಗೊತ್ತಿಲ್ಲ. ಎಲ್ಲದಕ್ಕೂ ಕೂಡ ಒಂದಿಷ್ಟು ಡೀಟೇಲ್ಸ್ ಆಗಿ ಒಂದು ವರದಿ ಇದೆ, ಅದನ್ನು ನೋಡೋಣ. ಪೆನ್ಡ್ರೈವ್ ಬಿಡುಗಡೆ ಬೆನ್ನಲ್ಲೇ ಬಂಧನದ ಭೀತಿಯಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಸಂಸದ ಪ್ರಜ್ವಲ್ ರೇವಣ್ಣ ಈಗ ವಿಡಿಯೋ ಒಂದನ್ನು ಬಿಡುಗಡೆ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಮೇ 31ನೇ ತಾರೀಕು ಭಾರತಕ್ಕೆ ಬರ್ತೀನಿ ಮತ್ತೆ SIT ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತಹ ಮಾತನ್ನ ಅವರು ಹೇಳಿರುವಂತದ್ದು. ಪ್ರಜ್ವಲ್ ರೇವಣ್ಣ ಕಳೆದ 1 ತಿಂಗಳಿಂದ ಯಾರು ಏನೇ ಹೇಳಿಕೆಗಳನ್ನು ಕೊಟ್ಟರು, ಯಾರು ಎಷ್ಟೇ ಮನವಿಗಳನ್ನು ಮಾಡಿದ್ರು ಕೂಡ ತಲೆ ಕೆಡಿಸಿಕೊಳ್ಳದೆ ಮೌನವಾಗಿದ್ರು. ಆದರೆ ಕೇಂದ್ರ ವಿದೇಶಾಂಗ ಸಚಿವಾಲಯ ನೋಟಿಸ್ ಕೊಟ್ಟ 3 ದಿನಗಳ ಬೆನ್ನಲ್ಲೇ ಈಗ ವಿಡಿಯೋ ಒಂದನ್ನು ಬಿಡುಗಡೆ ಮಾಡಿದ್ದಾರೆ. ಅಷ್ಟಕ್ಕೂ ಪ್ರಜ್ವಲ್ ರೇವಣ್ಣ ಈಗ ಭಾರತಕ್ಕೆ ಬರುತ್ತಿರುವಂತಹ ನಿರ್ಧಾರದ ಹಿಂದಿನ ಅಸಲಿ ಕಾರಣಗಳೇನು ಅಂತ ನೋಡೋದಾದ್ರೆ, 1 ತಿಂಗಳ ಬಳಿಕ ಭಾರತಕ್ಕೆ ಪ್ರಜ್ವಲ್ ರಿಟರ್ನ್ಸ್. ಶೋಕಾಸ್ ನೋಟಿಸ್ ಒತ್ತಡಕ್ಕೆ ಸಿಲುಕಿದ್ರ MP, ಪಾಸ್ಪೋರ್ಟ್ ರದ್ದು ಭೀತಿ, ಸ್ವದೇಶಕ್ಕೆ ವಾಪಸ್. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಇಡೀ ದೇಶಾದ್ಯಂತ ಕೋಲಾಹಲವನ್ನೇ ಎಬ್ಬಿಸಿತ್ತು. ರಾಜಕೀಯ ನಾಯಕರ ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ರು. ಆದರೆ ಪ್ರಜ್ವಲ್ ಮಾತ್ರ ಯಾವುದಕ್ಕೂ ತಲೆಕೆಡಿಸಿಕೊಂಡಿರಲಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ಗೂ ಕೂಡ ಬಾಗಲಿಲ್ಲ. ಪ್ರಜ್ವಲ್ ಎಲ್ಲಿದ್ರೂ ಬಂದು ವಿಚಾರಣೆ ಎದುರಿಸುವಂತೆ ಕುಮಾರಸ್ವಾಮಿ ಪರಿಪರಿಯಾಗಿ ಬೇಡಿಕೊಂಡಿದ್ರು. ಬಳಿಕ ತಾತ ದೇವೇಗೌಡರು ಕೂಡ ಕುಟುಂಬದಿಂದ ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು. ಕುಟುಂಬದ ಮನವಿ ಬಳಿಕವೂ ಮೌನವಾಗಿದ್ದ ಪ್ರಜ್ವಲ್ MEA ಶೋಕಾಸ್ ನೋಟಿಸ್ ಬೆನ್ನಲ್ಲೇ ತಾಯ್ನಾಡಿಗೆ ವಾಪಸ್ ಆಗಲು ನಿರ್ಧರಿಸಿದ್ದಾರೆ. ಕಳೆದ 1 ತಿಂಗಳಿನಿಂದ ಯಾರೂ ಏನೇ ಅಂದರೂ ತಲೆಕೆಡಿಸಿಕೊಳ್ಳದೆ ವಿದೇಶದಲ್ಲಿದ್ದ ಪ್ರಜ್ವಲ್ ಈಗ ಭಾರತಕ್ಕೆ ಮರಳಲು ನಿರ್ಧರಿಸಿರೋದ್ಯಾಕೆ ಎನ್ನುವ ಬಗ್ಗೆ ತೀವ್ರ ಚರ್ಚೆಗಳು ನಡೀತಾ ಇವೆ. ಅಷ್ಟಕ್ಕೂ ಪ್ರಜ್ವಲ್ ವಾಪಸ್ ಬರ್ತಾ ಇರೋದಕ್ಕೆ ಅಸಲಿ ಕಾರಣಗಳೇನು ಅಂತ ನೋಡೋದಾದ್ರೆ, ತಾಯ್ನಾಡಿಗೆ ಪ್ರಜ್ವಲ್ ಅಸಲಿಯತ್ತೇನು? ಪ್ರಜ್ವಲ್ ವಿರುದ್ಧ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್, ಸದ್ಯಕ್ಕಿರುವ ದೇಶ ಬಿಟ್ಟು ಬೇರೆಡೆ ಹೋಗಲು ಯತ್ನಿಸಿದ್ರೆ ಬಂಧನದ ಭೀತಿ, ನಿಯಮಗಳ ಪ್ರಕಾರ ಈಗಿರುವ ದೇಶದಲ್ಲಿ 3 ತಿಂಗಳಿಗಿಂತ ಹೆಚ್ಚು ಕಾಲ ಇರಲು ಸಾಧ್ಯವಿಲ್ಲ. ಈ ನಡುವೆ ಶೋಕಾಸ್ ನೋಟಿಸ್ ನೀಡಿರುವ MEA ಸಮರ್ಪಕ ಉತ್ತರ ಬರೆದಿದ್ರೆ ಪಾಸ್ಪೋರ್ಟ್ ರದ್ದು, ಪಾಸ್ಪೋರ್ಟ್ ರದ್ದಾದರೆ ವಿದೇಶದಲ್ಲಿ ಅತಂತ್ರ ಪರಿಸ್ಥಿತಿ, ಪಾಸ್ಪೋರ್ಟ್ ರದ್ದಿನ ಬಳಿಕ ಭಾರತಕ್ಕೆ ಬರಲು ಎಮರ್ಜೆನ್ಸಿ ಸರ್ಟಿಫಿಕೇಟ್ ಬೇಕು, ಪ್ರಯಾಣಿಕನ ಹಿನ್ನೆಲೆ ಚಾರಿತ್ರ್ಯವನ್ನೇ ಪರಿಗಣಿಸಿ ECಯನ್ನ ನೀಡುವ ಹೈಕಮಿಷನ್, MEAಯಿಂದಲೇ ಪಾಸ್ಪೋರ್ಟ್ ರದ್ದು ಹಿನ್ನೆಲೆಯಲ್ಲಿ EC ಲಭ್ಯತೆ ಕಷ್ಟ. ಈ ನಡುವೆ ಪ್ರಜ್ವಲ್ ಖಾತೆಯ ಮೇಲೂ ಕೂಡ ಕಣ್ಣಿಟ್ಟಿರುವ SIT ಮುಂದೆ ಆರ್ಥಿಕವಾಗಿ ಕಟ್ಟಿಹಾಕಿದರೆ ವಿದೇಶದಲ್ಲಿ ತೀವ್ರ ಸಂಕಷ್ಟ ಎದುರಿಸುವ ಸಾಧ್ಯತೆ. ತೀವ್ರ ಪ್ರಯತ್ನದ ಬಳಿಕವೂ ಭಾರತಕ್ಕೆ ಬಂದರೆ ಜಾಮೀನು ನೀಡಲು ಕೋರ್ಟ್ ನಿರಾಕರಿಸಬಹುದು. ಹೀಗಾಗಿ ನೋಟಿಸ್ಗೆ ಕಾಲಾವಕಾಶ ಅಂತ್ಯವಾಗುವ ವೇಳೆಗೆ ಭಾರತಕ್ಕೆ ಬರಲು ತೀರ್ಮಾನ ಮಾಡಿರುವ ಸಾಧ್ಯತೆ. ಈ ಎಲ್ಲ ಕಾರಣಗಳ ಜೊತೆಗೆ ಕುಟುಂಬಸ್ಥರ ಒತ್ತಡವೂ ಕೂಡ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ
ನೋಟಿಸ್ ಕಾಲಾವಕಾಶ ಅಂತ್ಯವಾಗುವ ವೇಳೆಗೆ ಭಾರತಕ್ಕೆ ಬರಲು ತೀರ್ಮಾನ ಮಾಡಿರುವ ಸಾಧ್ಯತೆಗಳಿದೆ. ಪ್ರಕರಣದ ತೀವ್ರತೆ ಕಡಿಮೆ ಆಗಲಿ ಅಂತ ವಿದೇಶದಲ್ಲಿ ತಲೆಮರೆಸಿಕೊಂಡು ಕೂತಿದ್ದಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೆಕ್ಕಾಚಾರ ಉಲ್ಟಾ ಆಗಿರುವಂತದ್ದು. ಒಂದು ಕಡೆ ಕುಟುಂಬದ ಒತ್ತಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು, ಮತ್ತೊಂದು ಕಡೆಗೆ ಕಾನೂನಿನ ಒತ್ತಡವೂ ಕೂಡ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈ ಪ್ರಕರಣ ಮತ್ತಷ್ಟು ತೀವ್ರತೆಯ ಸ್ವರೂಪವನ್ನ ಪಡ್ಕೊಂಡಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಬರಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದ್ದು ಮೇ 31ನೇ ತಾರೀಕು ಬರುವ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಮತ್ತೆ ವಾಪಸ್ ಭಾರತಕ್ಕೆ ಬರ್ತಾರಾ, SIT ಮುಂದೆ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. 7 ದಿನಗಳಲ್ಲಿ ಬರ್ತೀನಿ ಅಂದ್ರೂ ಬರ್ಲಿಲ್ವಲ್ಲ, ಹಾಗಾಗಿ ಸಹಜವಾಗಿ ಅದೊಂದು ಅನುಮಾನ ಇದೆ, ಬರ್ತಾರೋ ಬರಲ್ವೋ ಅಂತ. ಬಟ್ ಈಗ ಆಪ್ಷನ್ ಇಲ್ವಲ್ಲ, ಅವಾಗ ಆಪ್ಷನ್ ಇತ್ತು ಅವರಿಗೆ. ಸೊ ಈಗ ಆಪ್ಷನ್ ಇಲ್ಲ, ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಕೋಟೆ ಸುತ್ತ ಹಾಕಿ 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 ಕೊನೆಗೆ ಒಂದು ಬಾಗಿಲು ಮಾತ್ರ ಉಳ್ಕೊಂಡಿದೆ. ಆ ಬಾಗಿಲಿನಿಂದ ಒಳಗಡೆಗೆ ಬರಬೇಕಿಲ್ಲ ಅಂದ್ರೆ ಕೋಟೆ ಬಾಗಿಲು ಹಾಕಿದ ತಕ್ಷಣ ಒಳಗಡೆ ಬರೋದು ಕಷ್ಟ ಆಗುತ್ತೆ.